ಪರಮೇಶ್ವರನ್ನು ಕಾಣಬೇಕಂತೆ ಇವತ್ತಿನ ಮದುಮಗಳು ದಮಯಂತಿಗೆ. ಯಾಕೆಂತ ಗೊತ್ತಾಯ್ತು ನನಗೆ, ಮಾಡಿದ ಅಡುಗೆ ಕಡಿಮೆ ಆಗಿರ್ಬೇಕು, ಬಂದ ಜನ ಹೆಚ್ಚಾಗಿರ್ಬೇಕು. ನೋಡೋಣ. ಮೊದಲಿಂದ ಹೀಗೆ ಕಷ್ಟ ಆಗ್ತಿತ್ತು ನನಗೆ. ಮೊದಲು ಕಷ್ಟ ಆಗಲಿಲ್ಲ, ಇತ್ತೀಚೆಗೆ. ಮೊದಲು ಎಡಬದಿಗೆ ಬಲಬದಿಗೆ ಇದ್ರಲ್ಲ, ನಾಲ್ಕು ಬೇಕಾದ ಹಾಗೆ ತಿರುಗುತ್ತಾ ಇದ್ದೆ. ಇದು ಮುಖ ತೋರಿಸಿ. ಈ ಮುಖದಲ್ಲಿ ಸುಖ ಸಿಕ್ಕಲಿಕ್ಕಿಲ್ಲ. ಅಲ್ಲ, ಅದು ನೋಡಿದ ಮೇಲೆ ನಾನು ತೀರ್ಮಾನ ಮಾಡ್ತೇನೆ. ನನಗೆ ಗೊತ್ತುಂಟು ಈ ಮುಖದಲ್ಲಿ ಸುಖ ಇಲ್ಲ ಅಂತ. ಓ ಧೀರ, ಧೀರನು ಬೀರನು. ಅದೇನು ಹಾಗೆ? ಹಾಗೆ. ನಿಮ್ಮ ಹೆಸರು? ಬಾಹುಕಾಂತ. ಕಾಂತ? ಬಾಹುಕಾಂತ. ಕಾಂತ ಒಳ್ಳೇದಿದೆ. ಆಕರ್ಷಣೆ ಉಂಟ. ಅಲ್ಲ, ಹೇಳಿದ್ದು ನಾನು ಇರಬೇಕಾದದ್ದು, ಆದ್ರಿಂದಲೇ ಬರೆಸಿದ್ದು. ಅಪ್ಪ ಅಮ್ಮ ಇಟ್ಟ ಹೆಸರಲ್ಲ ನೀವಿರಿಸಿಕೊಂಡದ್ದ? ಇದು ಆಮೇಲೆ ಸಂಪಾದಿಸಿದ್ದು. ತಿರುಗಾಟ ದೊಡ್ಡದು ನಿಮ್ದು? ಹೌದೌದು. ಊರು? ಮೊದಲು ಬಂಗಾಲ, ಈಗ ಕಂಗಾಲ. ನೀವು ಬಿಟ್ಟ ಮೇಲೆಯಾ ನೀವು ಹೋದ ಮೇಲೆ? ಅದರಲ್ಲಿ ಇನ್ನೊಂದು ವಿಷಯ ಉಂಟು. ನಾನು ಬಿಟ್ಟ ಮೇಲೆ. ಹೌದೌದು. ಮೊದಲು ಅಲ್ಲಿ ನಿಷೇಧದಲ್ಲಿ ಕುದುರೆ ಕಾಸ್ತಾರೆ. ಎಲ್ಲಿ? ನಿಷೇಧದಲ್ಲಿ ಕುದುರೆ ಕಾಸ್ತಾರೆ. ಆಮೇಲೆ ಅಯೋಧ್ಯೆಗೆ ಬಂದು ಕುದುರೆ ಕಾಸ್ತಾರ. ಆಮೇಲೆ ಅಡುಗೆ ಭಟ್ಟನಾಗಿ ನನಗೆ ಬಡ್ತಿ ದೊರಕಿತು. ವೇತನ ಹೆಚ್ಚಾಗಿರಬೇಕು. ಹೆಚ್ಚು ಮಾಡಿದ್ದಾರೆ ಸ್ವಲ್ಪ. ಕೆಲಸಕ್ಕೆ ಒಬ್ಬರೇ ಅಲ್ಲ ಇಬ್ರ ಇದ್ದಾರೆ, ಕೈ ಕೆಳಗೆ ತುಂಬಾ ಮಂದಿ. ಹಾಗಾದ್ರೆ ದೊಡ್ಡ ಭಟ್ರು ನೀವು. ಇರ್ಲೇಬೇಕಾದದ್ದು. ಮದುವೆ ಆಗಿದೆ ಹೋಗಿದೆ. ಅದೆಂತದ್ದು ಆಗಿದೆ ಹೋಗಿದೆ? ಆಗಿ ಹೋಗಿದೆ. ಹೆಂಡತಿ ನನ್ನನ್ನು ಬಿಟ್ಟಿದ್ದಾಳೆ. ಹೆಂಡತಿ ನಿಮ್ಮನ್ನ ಬಿಟ್ಟದ, ನೀವು ಹೆಂಡತಿಯನ್ನ ಬಿಟ್ಟದ? ಬಿಟ್ಟು ಇದ್ದಾಳೆ, ದೂರ ಇದ್ದಾಳೆ. ಮಕ್ಕಳು? ಇಬ್ರು. ಗಂಡೆಷ್ಟು ಹೆಣ್ಣೆಷ್ಟು? ಒಂದು ನಾನು, ಒಂದು ಅವಳು. ಒಂದು ನೀವು, ಒಂದು ಅವಳು. ಒಂದು ಗಂಡು ಒಂದು ಹೆಣ್ಣು. ಗೊತ್ತಾಗ್ತದೆ ನಿನಗೆ, ಬುದ್ಧಿವಂತೆ ನೀನು. ನನ್ನ ಪರಿಚಯ ಸಿಗ್ತದೆ ನಿಮಗೆ? ಯಾರು ನೀನು? ಇವತ್ತಿನ ಮದುಮಗಳು ನಾನೇ. ದಮಯಂತಿ ಎನ್ನುವ ಮೋಹನಾಂಗಿ ನೀನೇ? ಕೆಲವು ವರ್ಷದ ಹಿಂದೆ ಕೇಳಿದ ನೆನಪು ನನಗೆ. ಎಲ್ಲಿಯಪ್ಪ ಅದು ಹೇಳಿದ್ದು? ನೀನೇನೆ ದಮಯಂತಿ ಎಂಬ ಮೋಹನಾಂಗಿ. ಯಾರು ಹೇಳಿದ್ದಪ್ಪ? ಅವನ ಸುದ್ದಿ ಅಲ್ಲ ಈಗ ಯಾಕೆ ನನ್ನಲ್ಲಿ? ನನಗೆ ಬೇಕಾದವರು ಹೇಳಿದ್ದಾರೆ. ಕೈಯಿಂದ ಹೊಡಿಬೇಕಿದ್ರೆ ಮಾತಿನಿಂದ ಚುಚ್ಚುವುದು ಯಾಕೆ ನನಗೆ? ಚುಚ್ಚುದಂತದ ನಿಮಗೆ ಹಾರ್ಟ್ ಆಗ್ತದ, ಸಂಕಟ ಆಗ್ತದ? ಸಂಕಟ ಆಗ್ತದೆ. ಇದು ನನ್ನ ಕಥೆ ನಿಮ್ಮ ಹಾಗೆ ಸ್ವಲ್ಪ ಡೊಳ್ಳು ಹೊಟ್ಟೆ ಗೂಣು ಬೆನ್ನು ಅದೆಲ್ಲ ಅಲ್ಲ, ಹಾಗಲ್ಲ. ಸದ್ಯಕ್ಕೆ ಸರಿ ಉಂಟು. ಹೇಗೆ ಹೇಳಿದೆ ನಾನು. ನನಗೂ ಮದುವೆ ಆಗಿದೆ. ಗಂಡ ಎಲ್ಲಿದ್ದಾನೆ? ನೀವು ಹಾಗೆಂತದ್ದು ಹೇಳಿದ್ದು? ಹೆಂಡತಿ ಬಿಟ್ಟಿದ್ದಾಳೆ. ಗಂಡ ಬಿಟ್ಟಿದ್ದಾನೆ. ಹೆಂಡತಿಯನ್ನು ಬಿಡುವ ಗಂಡನ ಎದೆಗೆ ಚೂರಿ. ನನ್ನ ಗಂಡ ಬಿಟ್ರೆ ಬಿಡ್ಲಿ, ಮತ್ತೆ ಒಪ್ಪಿಕೊಳ್ತಾರೆ, ವಿಶ್ವಾಸ ಉಂಟು ನನಗೆ. ನನಗೆ 2 ಮಕ್ಕಳೇ, ಗಂಡ ಹೆಣ್ಣು. ನಿಮ್ಮ ಮಕ್ಕಳು ನನ್ನ ಮಕ್ಕಳು. ನನ್ನ ಮಕ್ಕಳು ಅವ್ರು ಎಲ್ಲಿದ್ದಾರೆ ಈಗ? ಹಾಗಲ್ಲ, ನನಗೂ ಒಂದು ಗಂಡು ಒಂದು ಹೆಣ್ಣು ಅಂತ ಆಡಿದ್ದು ನಾನು. ನಿನ್ನ ಮಕ್ಕಳು ಎಲ್ಲಿದ್ದಾರೆ ಈಗ? ಮಕ್ಕಳಿದ್ದಾರೆ ಅಲ್ಲಿ, ಉಪ್ಪರಿಗೆ ಮೇಲೆ ಇದ್ರು. ನನ್ನ ಮಕ್ಕಳು ಅಜ್ಜನ ಮನೆ ಸೇರಿಕೊಂಡಿದ್ದಾರೆ ಅಂತ ಒಂದು ಸುದ್ದಿ ಬಂದಿದೆ ನನಗೆ. ಹಾಗಾದ್ರೆ ಸತ್ಯ ಇರಬಹುದು ಸುದ್ದಿ. ಇರ್ಬೋದು, ಸುಳ್ಳು ಹೇಳಲಿಕ್ಕಿಲ್ಲ. ಆ ಅಜ್ಜನ ಮನೆ ಈ ಅಜ್ಜನ ಮನೆ ಅಲ್ಲ? ಅವರ ಅಜ್ಜನ ಮನೆ. ಆಯ್ತು ಬಿಡಿ. ಇದು ಬಂದವರ ಹಲವು ಮಂದಿಗಳಿದ್ದಾರೆ, ಎಲ್ಲರೂ ಮದುವೆಗಾಗಿ ಸಿದ್ಧತೆ ಮಾಡಿದವರು. ಇವರಲ್ಲಿ ಒಬ್ಬರನ್ನು ಮದುವೆ ಹಾಕು, ಕೊರಳಿಗೆ ಮಾಲೆ ಹಾಕು. ಅಲ್ಲ, ಇನ್ನು ಸ್ವಯಂವರ ಇಲ್ಲ, ಇಲ್ಲಿಗೆ ಮುಗಿಸುದೆ. ಹಾಗಿದ್ರೆ ಸ್ವಯಂವರವನ್ನು ಅನಿರ್ದಿಷ್ಟ ಅವಧಿ ಸಮಯಕ್ಕೆ ಮುಂದೂಡಲಾಗಿದೆ ಅಂತ. ಅನಿರ್ದಿಷ್ಟವೂ ಇಲ್ಲ, ತಾತ್ಕಾಲಿಕವೂ ಇಲ್ಲ, ರದ್ದು ಮಾಡಿದ್ದೆ. ರದ್ದು ಮಾಡಿದ್ದೆ. ಒಳ್ಳೇದು ಒಳ್ಳೇದು. ನನಗೆ ಗಂಡು ಸಿಕ್ಕ ಆಯ್ತಲ್ಲ. ನೀವು ಆ ಬದಿಗೆ ಈ ಬದಿಗೆ ಹುಡುಕಿದ್ರೆ ಸಿಗುವುದಿಲ್ಲ. ಕನ್ನಡಿ ನೋಡಿದ್ರೆ ತೋರಬಹುದು ಏನು? ಕನ್ನಡಿ ನೋಡಿದ್ರೆ ನನ್ನ ಮುಂದೆ ನಿಂತ ನೀವೇ ನನ್ನ ವರ. ಮೊದಲೊಂದು ಮದುವೆ ಆಗಿತ್ತು ನನಗೆ.
ನನ್ನನ್ನು ಆರಿಸಿದೀಯ ನೀನು? ಹೌದು. ನಾನು ನಿನ್ನನ್ನು ಮದುವೆ ಆಗಬೇಕು. ಮನಕೊಪ್ಪಿದವರ ನೀನೇನು ಮದುವೆ ಆಗಲಾರೆ ನಾನು. ಅದೇನು ತಿರಸ್ಕಾರ? ನನ್ನ ಸ್ಥಿತಿ ನೋಡು. ನಾನು ಬೇಡ ಅಂತ ಹೇಳುದ ನೀವು? ಅಲ್ಲ, ನಿನಗೆ ನಾನು ಬೇಡ. ಅದೇನು ಹಾಗೆ? ಅದು ನೀನಿಬ್ಬರು ಮಕ್ಕಳ ತಾಯಿಯಾದ್ರೂ ತಾರುಣ್ಯ. ನೀವು 2 ಮಕ್ಕಳ ತಂದೆ ಅಲ್ವಾ? ಆದ್ರೂ ವೃದ್ಧನ. ಈ 2 ಮಕ್ಕಳ ತಾಯಿಗೆ 2 ಮಕ್ಕಳ ತಂದೆ ಆದಿತ್ತು. ಅದು ವೃದ್ಧನಾದೆ ಅಲ್ಲ. ನಾನು ಮುದುಕಿ. ಮುದುಕಿ 2 ಮಕ್ಕಳಾದ್ಮೇಲೆ ಎಂತ? 2 ಮಕ್ಕಳಾದವರು ಮುದುಕಿ. ಈ ಮುದುಕಿಗೆ ಈ ಮುದುಕ ಸಾಕು. ಹಾಗ ಹೇಳ್ಬೇಡ. ಸಭೆಯಲ್ಲಿ 2 ಮಕ್ಕಳಿದ್ದವರು ಬಹಳ ಬೇಸರಾದಿತ್ತು ಅವರಿಗೆ. ಅನ್ಯರನ್ನ ಉದ್ದೇಶಿಸಿ ಆಡಿದಲ್ಲ. ಈ ಮುದುಕನಿಗೆ ಈ ಮುದುಕಿ ಸಾಕು ಅಂತ ಹೇಳಿ. ನೀನು ತಾರುಣ್ಯ ಉಂಟು, ನನ್ನನ್ನು ನೋಡು. ಈ ಕುರೂಪಿ ಅಲ್ಲದೆ ಮುದುಕನಿಗೆ ಹೆಣ್ಣು ವಿಷ, ವೃದ್ಧಸ್ಯ ತರುಣಿಯಂ ವಿಷಂ ಅಂತ ಒಂದು ಸಾಹಿತ್ಯ ಉಂಟು. ಇನ್ನು ಮರಿಲಿಲ್ಲ ನೀವು? ಇಲ್ಲ, ಕೆಲವೆಲ್ಲ ಮರೆತು ಹೋಗಿದೆ ನನಗೆ, ಕೆಲವೆಲ್ಲ ಉಳಿತದೆ. ಅದು ಚತುರ್ವೇದಗಳನ್ನು ಓದಿದವರು, ನೀತಿಶಾಸ್ತ್ರ ಪ್ರವೀಣರಾದವರು ಮರಿಲಿಕ್ಕಿಲ್ಲ ಹಾಗೆಲ್ಲ. ಇಲ್ಲ ಮರೆಯುವುದೇ. ನಾನು ಓದಿದವರ ಬಗ್ಗೆ ಹೇಳಿ. ಹೌದೌದು. ನನಗೆ ಮಹೇಶನ ಅನುಗ್ರಹ ಉಂಟು. ಬೇಕಾದ ಶಿವಾನುಗ್ರಹ, ಹರನ ಅನುಗ್ರಹ. ಹಾಗಾಗಿ ಮೊದಲ ಕೇಳಿಗೆ ನಾನು ಒದಗಲಾರೆ. ಈ ವೃದ್ಧನಿಂದ ನನಗೆ ಏನೂ ಸುಖವಾಗದು. ಮೊದಲೊಂದು ಮದುವೆ ಆಗಿತ್ತು ನನಗೆ. ಆದ್ರೂ ನಿಮ್ಮ ನಯನಗಳು ಇನ್ನು ಹಾಗೆ ಉಳಿದಿದೆ. ನೀನು ಕುಮಾರ ಸೇರಿಸಿಲ್ಲ ಪುಣ್ಯಕ್ಕೆ. ಹೇಳಿದ್ದು ನಾನು. ಹೌದೌದೌದು. ಅವಳನ್ನೇ ಸಾಕಲಿಕ್ಕಾಗದೆ ಊರು ಅಲೆದು ನಾನು ಬದುಕುತ್ತಾ ಇದ್ದೇನೆ. ನೀವು ನಿಮ್ಮನ್ನು ನಾನು ಸಾಕ್ತೇನೆ. ನನ್ನ ಅಪ್ಪ ಮಾಡಿದ್ದು ಬಹಳ ಉಂಟು. ಅಯ್ಯೋ, ಹೆಂಡತಿ ಸಾಕುದಾ? ಅದಕ್ಕೆ ನಾನು ಒಪ್ಪವಲ್ಲ. ಗಂಡ ಹೆಂಡತಿಯನ್ನು ಸಾಕಬೇಕು. ಹೆಂಡತಿ ಗಂಡನನ್ನು ಸಾಕಬಾರ್ದು. ನೀವು ಮದುವೆ ಆದ್ಮೇಲೆ ಎಲ್ಲವೂ ನಿಮ್ಮದೇ ಅಲ್ವಾ? ಮದುವೆ ಆದ ಮೇಲೆ ಹೆಂಡತಿಯ ತವರು ಮನೆಯಲ್ಲಿ ಕುಳಿತುಕೊಳ್ತಾನಲ್ಲ, ಅವನ ಬೆನ್ನಿಗೆ ಒದಿಬೇಕು. ಅವನಷ್ಟು ದೊಡ್ಡ ಬಂಡ ಇಲ್ಲ. ಬಂಡ ಅಂತ ಹೇಳ್ತಾರೆ. ಹೆಂಡತಿಯ ತವರು ಮನೆಯಲ್ಲಿ ಕೂತುಕೊಳ್ಳುವವನಿಗೆ ಬಂಡ ಅಳಿ ಅಂತ ಹೇಳುವುದು. ಹಾಗಾಗಿ ಅದಕ್ಕೆಲ್ಲ ಆಗೋದಿಲ್ಲ. ಮದುವೆ ಬೇಡ. ಮೊದಲ ಹೆಂಡತಿಯನ್ನೇ ಕೊಲೆಯಲಾರದೆ ಊರು ತಿರುಗುತ್ತಾ ಇದ್ದೇನೆ. ಮದನ ಕೇಳಿಗೆ ಒದಗಲಾರೇನು. ಮದುವೆ ಬೇಡವೈ. ಬೇಡವೈ. ಯಾಕೆ? ವೃದ್ಧನ ಮದನ ಕೇಳಿಗೆ ಒದಗಲಾರೇನು. ನಾನು ನಿನ್ನನ್ನು ಮದುವೆ ಆಗೋದಿಲ್ಲ. ಏನು ಜಾಣತನ? ಜಾಣ ನುಡಿಯ ಇದು? ಜಾಣ ನುಡಿಯ ಮೆಚ್ಚಿದೆ. ಇನ್ನು ಮನಸ್ಸು ಕಲ್ಲಾಗಿ ಉಳಿದಿದೆ ಅಲ್ಲ, ಸುಮ್ಮಗೆ ಬರೆಸಿದಲ್ಲ. ಕೆಲವೊಂದು ಸಂದರ್ಭದಲ್ಲಿ ಕಲ್ಲು ಮಾಡಿಕೊಳ್ಬೇಕಾಗ್ತದೆ. ನಾನು ಈಗ ಕಲ್ಲಾಗಿ ಉಳಿದಿದ್ದೇನೆ. ಆದ್ರೆ ನಿಮ್ಮನ್ನು ನೋಡುವಾಗ ಈ ಕಲ್ಲು ಕರಗಿ ಹೋಯಿತು ಪ್ರಭುವೆ. ದಾಸಿಯೊಬ್ಬಳನ್ನ ಕಳುಹಿಸಿಕೊಟ್ಟೆ.
ನೀವಿದ್ದ ವಾಸ್ತವ್ಯದ ಕುಟೀರವನ್ನು ಬಂದು ಸೇರಿದ್ರಂತೆ. ಮಲಗಿ ನಿದ್ರಿಸಿದ್ರಂತೆ. ನಿದ್ದೆಗೆ ಭಂಗ ಬರುವುದು ಬೇಡ ಅನ್ನೋ ಕಾರಣಕ್ಕಾಗಿ ನೀವು ತಯಾರಿಸಿದಂತ ಅಡುಗೆ ರುಚಿ ನೋಡಿ ಬಂದು ಹೇಳಿದ್ರು. ನಾವು ಅಡುಗೆ ಮಾಡಿ ಊಟ ಮಾಡಿದ್ದೇವೆ. ನಳಪಾಕದ ರುಚಿ. ಅಡುಗೆ ಮಾಡುವ ಗಂಡಸರೇ ಇಲ್ಲ, ಮಾಡಿದ ಗಂಡಸರ ರುಚಿ ಅಲ್ಲಿಗೆ ಏರ್ಲಿಕ್ಕೂ ಇಲ್ಲ. ನಿಮ್ಮದು ಹಾಗಲ್ಲ, ನಳಪಾಕದ ರುಚಿ. ಊಟ ಮಾಡಿದ ಮೇಲೆ ಅಡುಗೆ ಕೋಣೆಯನ್ನು ಅಡುಗೆ ಭಟ್ರನ್ನು ನೋಡಬಾರದು. ವಿಷಯ ಯಾವುದು? ಇದೇ ಸ್ಥಿತಿ, ವಾಂತಿ ಮಾಡ್ಲಿಕ್ಕೆ ಕಷ್ಟ. ಆದ್ರೆ ನಮಗೆ ಹಾಗೆ ಆಗ್ಲಿಲ್ಲ. ನಾನು ತಿಂದು ರುಚಿ ನೋಡಿದೆ. ಕುತೂಹಲದಿಂದಲೇ ಯಾರು ಅಂತ ಪರೀಕ್ಷಿಸಬೇಕು ಅಂತ ಕರೆದದ್ದು. ನಿನ್ನ ನಾಲಿಗೆ ರುಚಿ ಆಗ್ತದು. ಬಂದ ಅನೇಕರಿಗೆ ಇಲ್ಲಿರುವುದಕ್ಕೆ ನಾವು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೆವು. ಸಾಹಿತ್ಯಗಳನ್ನು ಪೂರೈಸಿದ್ದೇವೆ ಹೊರತು ಉರಿಸುವುದಕ್ಕೆ ಬೆಂಕಿಗೆಯೂ ಅವಕಾಶ ಇರಲಿಲ್ಲ, ನೀರು ಒದಗಿಸಿಕೊಳ್ಳಿಲ್ಲ. ನೀರೂ ಇಲ್ಲದೆ, ಆಡುವ ಬೆಂಕಿಯೂ ಇಲ್ಲದೆ, ಕೇವಲ ಕೊಟ್ಟ ಸಾಹಿತ್ಯಗಳನ್ನು ಬಳಸಿ ಅಡುಗೆಯನ್ನು ಸಿದ್ಧಪಡಿಸಿ ಹೊಟ್ಟೆ ತುಂಬ ಉಂಡು ನೀವು ತೇಗ್ತೀರಿ ಅಂತಾದ್ರೆ ನಾನು ಆಲೋಚಿಸಲೇಬೇಕು. ಯಾವುದು? ಇಂದ್ರನಿಂದ, ಯಮನಿಂದ, ಅಗ್ನಿಯಿಂದ, ವರುಣನಿಂದ ದತ್ತವಾದ ವಿಶೇಷವಾದ ಅನುಗ್ರಹವೇ ಇದಕ್ಕೆ ಕಾರಣ ಪ್ರಭುವೆ. ಅನ್ನದ ಶುದ್ಧಿ, ಧರ್ಮದ ಶುಚಿ, ಇದು ಯಮಧರ್ಮರಾಯನ ಅನುಗ್ರಹ. ಅಂತ ಅನುಗ್ರಹವನ್ನ ಹೊಂದಿದ ನಳಪಾಕನಿಗಲ್ಲದೆ ಅನ್ಯರಿಂದ ಅದನ್ನು ಸಾಧಿಸುವುದಕ್ಕಾಗುವುದಿಲ್ಲ. ನನ್ನ ಗಂಡ ಇರ್ಬೇಕಲ್ಲ ಅಡುಗೆ ಮಾಡಿದವರು, ಅದಕ್ಕೆ ಬರೆಸಿದ್ದು. ಆದ್ರೆ ರೂಪ ನೋಡುವಾಗ ಬೇರೆ. ಮೇಲುಪ್ಪರಗೆಯಲ್ಲಿ ನಿಂತು ನಿಮ್ಮ ಆಗಮನವನ್ನು ವೀಕ್ಷಿಸ್ತಾ ಇದ್ದೆ. ಅರಮನೆಯ ಬಾಗಿಲು, ದ್ವಾರ ಬಾಗಿಲು, ಕಲ್ಲಿನಿಂದ ಕಟ್ಟಿದ ಬಾಗಿಲೊಂದು ವ್ಯಕ್ತಿಯೋರ್ವ ನಡೆದುಕೊಂಡು ಬರುವಾಗ ತನ್ನ ಗಾತ್ರವನ್ನು ಬೆಳೆಸಿ ಬರುವುದಕ್ಕೆ ಅವಕಾಶವನ್ನು ಮಾಡಿಕೊಡ್ತದೆ. ಕೃತಕವಾಗಿ ದೇವದುಂದುಬಿ ಮೊಳಗ್ತದೆ ಅಂತಾದ್ರೆ ಅಂತಹ ವಿಶೇಷ ಚೇತನ ಯಾರಿರಬಹುದು ಅಂತ ಗಮನಿಸಿದರೆ ಗೂನು ಬೆನ್ನಿನವ, ಕೈಯಲ್ಲಿ ಊರುಗೋಲು, ಆದರೂ ನನ್ನ ಗಂಡನಿಗೆ ಕೊಡಮಾಡಲ್ಪಡಬೇಕಾದ ಯೋಗ್ಯತೆ, ಗೌರವ ಇನ್ನೊಬ್ಬನಿಗೆ ಹೇಗೆ ಲಭ್ಯವಾಯಿತು ಮತ್ತು ಚಿಂತಿಸಿದೆ. ಮಕ್ಕಳೀರುವರನ್ನು ನೀವು ಬರುತ್ತಿದ್ದ ದಾರಿಯ ಕಡೆಗೆ ಕಳುಹಿಸಿಕೊಟ್ಟೆ. ಓ ನನ್ನ ಮಕ್ಕಳಿರ, ಹೀಗೆ ಬನ್ನಿ. ಬಳಿ ಕರೆದು ಎದೆಗಾನಿಸಿ ಕಣ್ಣೀರು ಕರೆದು ಮುದ್ದಾಡಿಸಿದ್ರಲ್ಲ ಪ್ರಭುವೆ. ಅವರನ್ನು ಯಾರೋ ಒಬ್ಬಳಾಕೆ ಹಡೆದ ಮಕ್ಕಳೇ ಹೌದು ಅಂತಾದ್ರೆ ಈ ಪ್ರೀತಿ ಮಮಕಾರವನ್ನ ಸುರಿಸಬೇಕೆ, ಪ್ರಕಟಪಡಿಸಬೇಕೆ? ಚುಚ್ಚದಿರು ಮಾತಿನಿಂದ. ನನ್ನ ಗಂಡ ಅಲ್ಲ, ಮಕ್ಕಳ ತಂದೆ ನೀವು ಅಲ್ವೇ? ಅಲ್ಲ. ಆಯ್ತು ಸ್ವಾಮಿಯೇ. ಸ್ವಾಮಿ ಮಠದಲ್ಲಿ ವಲ್ಲಭ ಈಗಿಲ್ವಾ? ಒಲೆ ಬೆಲ್ಲ. ಪ್ರಾಣೇಶ, ಪೂರ್ಣೇಶ ಇಲ್ಲ, ಪಾವಂಜಿ, ಪ್ರಾಣಕಾಂತ, ಇನಿಯ, ಇನಿ ಇನಿ ಎರೆಯ, ಎರೆಹುಳ. ನಿಮ್ಮ ಬುದ್ಧಿವಂತಿಕೆ ಹೆಂಡತಿಯಲ್ಲಿ ಬೇಡ ಏನು? ನನಗೆ ಗೊತ್ತಿಲ್ವಾ ಜಾಣ ಬುದ್ಧಿ ಎಷ್ಟುಂಟು ಅಂತ? ಯಾರು ಕಲಿಸಿದ್ದು ನಿನಗೆ? ನೀನೇ ಕಲಿಸಿದ ಜಾಣ ಬುದ್ಧಿಗಳ, ಜಾಣ ನುಡಿಗಳ ಪರ್ಣಾದನನ್ನು ಕಳುಹಿಸಿಕೊಟ್ಟಿದ್ದೆ. ಕೆಲಸಕ್ಕಿದ್ರಲ್ಲ, ಅಲ್ಲಿ ಬಂದಿದ್ದಲ್ಲ, ಬದುಕಿನ ಕುರಿತಾಗಿ ಕಾವ್ಯಾತ್ಮಕವಾಗಿ ಅವನಲ್ಲಿ ಆಡಿ ಕಳುಹಿಸಿದ್ದೆ. ಜೂಜಲಿ ರಾಜ್ಯವ ಸೋತವನೇ, ಧರ್ಮದ ನೆಲೆಯನ್ನು ಬಿಡದವನೇ, ಹೀಗೆ ಮುಂದುವರಿದ ಕಾವ್ಯವನ್ನು ಬಿಡಿಸಿ ಆ ಒಗಟಿಗೆ ಉತ್ತರವನ್ನು ಕೊಟ್ಟಿರಲ್ಲ. ಕಲಿಯ ಕೋಟಲೆ ಸೀರೆ ಉಡಿಸಿತು, ಸತ್ಯ ನಗಲಿಸಿ ದೂರ ಸರಿಸಿತು. ಮತಿಯನಾಪತಿ ಕಳೆದುಕೊಳ್ಳದೆ ಸತ್ಯ ನೆನಪಲಿ ಕಾಲ ಕಳೆಯುತ್ತ ತನ್ನ ಮರೆಯುತ್ತ ಸತ್ಯ ಸುತೆಯ ಕಾಣಲು ಕಾಲ ಕಾಯುತ್ತ ಸೇವೆ ಗೈಯುತ್ತ ಸತ್ಯವಂತನ ಮನೆಯ ಸೇವೆಯನ್ನು ಮಾಡುತ್ತೆತ್ತಲು ವೇಷ ಮರೆಸುತ್ತ ಉಸಿರ ಹಿಡಿದಿಯ ಹೃದಯ ಮಿಡಿಯುತ್ತ ಸತ್ಯ ವರಿಯಲಿ ಸತಿಗೆ ಇದುವೆ ಭೂಷಿತ. ಇನ್ನೊಬ್ಬನಿಗೆ ನನ್ನ ಬದುಕನ್ನ ಬಿಡಿಸುವುದಕ್ಕೆ ಸಾಧ್ಯವಾಗ್ತಿರಲಿಲ್ಲ ಪ್ರಭುವೆ. ಈ ವರ್ಷದ ಶ್ರೇಷ್ಠ ಕವಯತ್ರಿ ಗೌರವ ಬಿರುದು ಕೊಡುವ ನಿನಗೆ. ನನ್ನ ಗಂಡ ಇನ್ನು ದೊಡ್ಡ ಕವಿ. ಆ ಕವಿ ಜೊತೆಗೆ ಇದ್ದದಷ್ಟೇ ಕಾವ್ಯ ಬಂದದ್ದು. ಹೇಗೆ ಬಿಡಿಸಿದ್ರಿ, ಹೇಗೆ ಉತ್ತರವನ್ನ ಕೊಟ್ರಿ, ನಿಮ್ಮ ಬದುಕನ್ನು ಸ್ಫುಟವಾಗಿ ನೀವು ಚಿತ್ರಿಸಿದ್ರಿ. ಆಗಲೇ ಗೊತ್ತಾಯಿತು ಅಲ್ಲಿ ಇದ್ದವನು ನನ್ನ ಗಂಡ ಅಂತ. ಮುಖ ತೋರಿಸ್ಲಿಕ್ಕೆ ನಾಚಿಕೆ ಆಯ್ತವು. ಅಲ್ಲ, ಈ ಮುಖ ನನ್ನ ಹೆಂಡತಿ ನೋಡುದು ಬೇಡ ಅನ್ನೋ ಕಾರಣಕ್ಕೂ ಈ ಬಗೆಯಿಂದ ಕಾಣಿಸಿಕೊಂಡಿರಲ್ಲ ಪ್ರಭುವೆ. ಬೇಡ, ಇನ್ನು ಮುಚ್ಚುಮರೆ ಮಾಡಬೇಡಿ, ನಿಮ್ಮ ಮನಸ್ಸನ್ನು ಕಲ್ಲಾಗಿಸಬೇಡಿ. ಇನ್ನೊಬ್ಬರನ್ನ ಸೇರಬೇಕು ಅನ್ನೋ ಕಾರಣಕ್ಕಾಗಿ ಮರುಸ್ವಯಂವರ ಅಲ್ಲ,
ನನ್ನ ಬದುಕಿನ ಮರುಚಿತ್ರಣವನ್ನ ಕಾಣುವುದಕ್ಕಾಗಿ ಮರು ಸ್ವಯಂವರ. ನಾಳೆ ಎನ್ನುವ ದಿನ ನಾವಿರುವರು ಜೊತೆಯಾಗಿ ಸಾಗಲಿ ಕಳೆಯಲಿ ಎನ್ನುವ ಕಾರಣಕ್ಕಾಗಿ ಮರು ಸ್ವಯಂವರ. ಮಕ್ಕಳ ಜೊತೆಗೆ ಗಂಡ ಹೆಂಡಿನಿ ಒಂದಾಗಿ ಸುಖದಿಂದ ಬದುಕು ಕಟ್ಟಿಕೊಳ್ಳುವುದಕ್ಕೆ ಅವಕಾಶ ಒದಗಿ ಬರಲಿ ಎನ್ನುವ ಕಾರಣಕ್ಕಾಗಿ ಮರು ಸ್ವಯಂವರ. ನಳನಿಲ್ಲದೆ ದಮಯಂತಿ ಇಲ್ಲ, ದಮಯಂತಿ ಇಲ್ಲದೆ ನಳನಿಲ್ಲ. ನಳ ದಮಯಂತಿಯ ಬದುಕು ಹೂವನ್ನು ಎರಕಗೊಂಡ ಪರಿಮಳದಂತೆ, ವಾಕ್ಯವನ್ನು ಸೇರಿದ ಅರ್ಥದಂತೆ. ಪ್ರಭುವೇ, ಸತ್ಯ ಹೇಳಿ ನನ್ನನ್ನು ಒಪ್ಪಿಕೊಳ್ಳುವುದಿಲ್ಲವೇ? ಇಲ್ಲ. ನನ್ನ ಗಂಡ ಅಂತ ನೀವು ಒಪ್ಪುವುದಕ್ಕೆ ಮನಸ್ಸು ಮಾಡುವುದಿಲ್ಲವೇ? ನಾನು ನಿನ್ನ ಗಂಡ ಅಲ್ಲ, ನಿನ್ನ ಹೆಂಡತಿ ಅಲ್ಲ. ಅಲ್ಲ ಅಲ್ಲ, ಮೂರು ಮಾತಿಗೂ ಅಲ್ಲ, 6 ಮಾತಿಗೂ ಅಲ್ಲ. ಹಾಗಾದ್ರೆ ನನಗಿನ್ನು ಬದುಕು ಬೇಡ. ಈವರೆಗೆ ಪ್ರಾಣವನ್ನು ಉಳಿಸಿಕೊಂಡದು ನಿಮ್ಮನ್ನ ಕಾಣುವುದಕ್ಕಾಗಿ. ನನ್ನ ನೋಡಬೇಡ. ಕೈ ಹಿಡಿದವನಿಗೆ ನನ್ನ ಮುಖ ನೋಡ್ಲಿಕ್ಕೆ ಮನಸ್ಸಿಲ್ಲ ಅಂತಾದ್ರೆ ನಾನು ನಿನ್ನ ಕೈ ಹಿಡಿಯಲಿಲ್ಲ. ಕೈ ಹಿಡಿಲಿಲ್ಲ. ಇಲ್ಲ. ಬೇಡ ಬಿಡಿ, ಒಂದು ಉಪಕಾರ ಮಾಡಿ. ಹದಿಬದೆಯ ಹೆಣ್ಣಿಗೆ ಸಾಯುವುದಕ್ಕೂ ಸ್ವಾತಂತ್ರ್ಯವಿಲ್ಲ ಪ್ರಭುವೇ. ದಯಮಾಡಿ ಕನಿಕರವನ್ನು ತೋರಿಸಿ ಈ ದಮಯಂತಿಗೆ ಒಂದು ಗುಟುಕು ವಿಷ ಕೊಡಿ ಪ್ರಭುವೇ. ಒಪ್ಪಿಕೊಳ್ಳುವುದಕ್ಕೆ ಇಷ್ಟು ಕಷ್ಟ ಆಯ್ತು ನಿಮಗೆ? ನನಗೆ ಗೊತ್ತಿದೆ, ದೇಹಕ್ಕೆ ಗಾಯ ಆದ್ರೆ ಕೆನ್ನೀರು ಬರೋದು, ಮನಸ್ಸಿಗೆ ಗಾಯ ಆದ್ರೆ ಕಣ್ಣೀರು ಬರೋದು. ನನಗೆ ಗೊತ್ತು ದಮಯಂತಿ, ಗೊತ್ತು. ನಿನ್ನ ಮನಸ್ಸಿಗೆ ನೋವು ಮಾಡಿದೆ ನಾನು. ಸಮಯ ನನ್ನನ್ನು ಬಿಟ್ಟು ಉಳಿದ್ರಲ್ಲ ಪ್ರಭುವೇ. ದೇವತೆಗಳನ್ನು ನಿಮ್ಮ ಸೇವೆಯಿಂದ ನನ್ನನ್ನು ವಂಚಿಸಿದ್ರಲ್ಲ. ದೇವತೆಗಳನ್ನು ಧಿಕ್ಕರಿಸಿ ನನ್ನ ಕೊರಳಿಗೆ ಮಾಲೆ ಹಾಕಿದವಳು ನೀನು. ಆದ್ರೆ ನಿನ್ನನ್ನು ಜೂಜಿನಲ್ಲಿ ಮುಂದುವರಿದು ಹೋದೆ ನಾನು. ಒಂದು ಬಾರಿ ಈ ನಾಲಿಗೆಯಿಂದ ನನ್ನನ್ನು ಕ್ಷಮಿಸು. ಹಾಗೆ ಹೇಳದಿರಿ, ನಾನು ಸತ್ತೇ ಹೋದೇನು ಪ್ರಭುವೆ. ನಿಮ್ಮನ್ನ ಕ್ಷಮಿಸುವುದಕ್ಕೆ ನಾನು ಸಂತೋಷ ಇಲ್ಲ. ನಿಮ್ಮಿಂದ ಅಪರಾಧ ಆಗ್ಲಿಲ್ಲ, ಎಲ್ಲವೂ ಕಾಲನ ಮಹಿಮೆ ಅಷ್ಟೇ. ನಾವು ಸೋತು ಶರಣಾಗಬೇಕಾಯಿತು. ಆದ್ರೆ ಈ ರೂಪ ಶನಿಯ ಕಾಟ, ಇದಕ್ಕೆ ವಿಮೋಚನೆ ಇಲ್ಲವೇ? ಮಿತ್ರನಾದ ಋತುಪರ್ಣ ಶನಿ ವಿಮೋಚನಾ ಮಂತ್ರವನ್ನು ಉಪದೇಶಿಸಿದ್ದಾನೆ. ನಿನಗೆ ನಾನು ಸುಂದರನಾಗಿ ಕಾಣಿಸಿಕೊಳ್ಬೇಕೆ? ನೋಡುವ ಬಯಕೆ ಇದೆ. ನಿನ್ನನ್ನು ಕಂಡು ಒಮ್ಮೆ ಸಂತೋಷವಾದ್ರೂ ಮನಸ್ಸಿಗೆ ಅತೀವಂತ ಬೇಸರವಾಗುತ್ತಾ ಇದೆ. ಯಾಕೋ? ವಂಚಿಸಿದ್ದೇನೆ. ಇಲ್ಲ, ನನ್ನಿಂದಲೇ ಕಣ್ಣೀರಿಳಿಸುವಂತಹ ಸ್ಥಿತಿಯನ್ನು ತಂದೊಡ್ಡಿದ್ದೇನೆ. ಆದ್ರೂ ನಿಮ್ಮನ್ನ ಮತ್ತೆ ಸೇರೋ ಸೌಭಾಗ್ಯ ಒದಗಿ ಬಂತಲ್ಲ ಪ್ರಭುವೇ. ಮತ್ತೊಮ್ಮೆ ಕ್ಷಮಿಸಬೇಕು ಅಂತ ಕೇಳ್ತಾ ಇದ್ದೆ. ಹಾಗೆ ಹೇಳಬೇಡಿ. ನಿಮ್ಮನ್ನೇ ಕಾಣಬೇಕು ಅಂತ ಮಕ್ಕಳು ಕಾತ್ರದಿಂದ ಕಾದು ಕುಳಿತುಕೊಂಡಿದ್ದಾರೆ. ಓ ಮುದ್ದು ಮಕ್ಕಳೇ, ಇಂದ್ರಸೇನ, ಇಂದ್ರಸೇನೆ, ಬನ್ನಿ, ನಿಮ್ಮ ಅಪ್ಪ ಬಂದಿದ್ದಾರೆ. ಸಂತೋಷವಾಯ್ತು ಮಕ್ಕಳೇ. ಆಗ ಬರುವಾಗ ದಾರಿಯಲ್ಲಿದ್ರಲ್ಲ ಅವರೇ. ಈಗ ಬೆನ್ನಲ್ಲಿ ಗೂನಿಲ್ಲ. ಆದ್ರೂ ಇಂದಿನ ನಡೆಯುವಂತಹ ಅಘಟಿತ ಘಟನೆಗಳನ್ನು ಆಲೋಚನೆ ಮಾಡುವಾಗ ಈ ಕಾಲಕ್ಕೆ ಕಾಡೇ ಹಿತ ಅಂತ ಅನಿಸುತ್ತಾ ಇದೆ. ಅದೇನು ಹಾಗೆ? ಘಟನೆಗಳು ನಡೆದು ಹೋಗಿದೆಯಲ್ಲ ಅನೇಕ. ಕ್ಷತ್ರಿಯನಾದವನಿಗೆ ವಾನಪ್ರಸ್ಥ ಅನುಚಿತವೇನೂ ಅಲ್ಲ. ಆದ್ರೆ ಯೌವನ ಜಾರಲಿಲ್ಲ, ಸಂಸಾರದ ಹೊಣೆಯನ್ನು ಇಳಿಲಿಲ್ಲ. ನಮಗೆ ಅನ್ಯಾಯ ಮಾಡಿದವನಿಗೆ ಏನು ಶಿಕ್ಷೆ ಕೊಡುವುದಕ್ಕೆ ಮನಸ್ಸಿಲ್ಲ ನಿಮಗೆ? ಅದಕ್ಕೆ ನಾವೊಂದು ಕೆಲಸ ಮಾಡಬೇಕು. ಏನು? ಪುಷ್ಕರನಿಗೆ ಓಲೆಯೊಂದನ್ನು ಬರೆದು ಕಳಿಸಬೇಕು. ಬರೆಸಿ ಅದರಲ್ಲಿ 2 ಆಯ್ಕೆ. ಏನದು? ಒಂದು, ವಂಚನೆಯಿಂದ ಪಡೆದ ಎಲ್ಲವನ್ನು ಮರಳಿ ಒಪ್ಪಿಸಬೇಕು. ಎರಡನೆಯದಾಗಿ ಮರುದ್ಯೂತದಲ್ಲಿ ಸೋತವನ ತಲೆದಂಡ, ಗೆದ್ದವನು ಒಪ್ಪಿದ್ರೆ ಆತನಿಗೆ ಪ್ರಾಣ ಭಿಕ್ಷೆ. ಎರಡಕ್ಕೂ ಒಪ್ಪದಿದ್ರೆ ಯುದ್ಧವೇ ಮಾರ್ಗ. ಹಾಗಾದ್ರೆ ಮುಂದಾಗೋಣ. ನೋಡೋಣ ಏನಾಗುತ್ತೆ ಅಂತ.